ನನ್ನ ಮಕ್ಕಳನ್ನಾಗ್ಲಿ ನನ್ನ ಬಗ್ಗೆ ಪ್ರಶ್ನೆ ಮಾಡ್ಬೇಕಾದ್ರೆ ಅವ್ರ ಅಪ್ಪ ಹುಟ್ಟಿದ್ರೆ ನೇರವಾಗಿ ನನ್ನ ಎದುರುಗ ಬಂದ್ ಮಾಡ್ಬೇಕು ಪ್ರಶ್ನೆ. ಪ್ರಪಂಚಕ್ಕೆ ಏನೋ ನೀವು ಮಾಡಿರೋದು, ಹಳ್ಳಿಕಾರ್ಕ್ ನೀವೇನ್ ಮಾಡಿರೋದು? ಇನ್ನೊಬ್ನ ಇಕ್ತಾನೆ ಹಳ್ಳಿಕಾರ್ ಸಾಮ್ರಾಟ್ ಅಂತ ಒಬ್ನು, ಇನ್ನೊಬ್ನ ಹಳ್ಳಿಕಾರ್ ಪಿತಾಮಹ ಅಂತೆ, ಇನ್ನೊಬ್ನ ಹಳ್ಳಿಕಾರ್ ಇದಂತೆ. ಅದ್ರಕ್ ಮುಂಚೆ ನಿಮ್ ಯಾರಿಗೂ ಬೀಜ ಹಳ್ಳಿಕಾರ ಅಂತ ಹೇಳ್ಕೊಳಕ ನಿಮ್ ಹುಟ್ಟಿದ್ರೆ ಹೌದಾ? ನಾನ್ ಹಳ್ಳಿಕಾರ ಧ್ವನಿ ಎತ್ತದಾಗ ಎಲ್ಲಿದ್ರಿ ಇವ್ರೆಲ್ಲ? ಎಲ್ಲ ರಗ್ಗುಗಳು ಹಚ್ಕೊಂಡು AC ಪ್ಯಾನ್ಗಳು ಹಾಕೊಂಡು ಮಂಚದ ಮೇಲೆ ಮಲಗಿದ್ರು ಹೌದಾ? ನಾವು ಕಷ್ಟ ಬಿದ್ದು ಮಾಡ್ದವಾಗ ನಾನ್ ಯಾರ್ಕನ ಹೇಳಿದ್ನಪ್ಪ, ನಾನೇ ಕಿಂಗು, ನಾನೇ ಕಿಲಾಡಿ, ನಾನು ಬಿಟ್ರೆ ಇನ್ನಿಲ್ಲ ಕರ್ನಾಟಕದಾಗ ಅಂತ ಹೇಳಿದೀನಿ. ಇವತ್ತವರ್ಕ ಇದು ಜೂಜ್ಗೋಸ್ಕರ ಮಾಡ್ತಾ ಇರೋದಂತೆ. ರಮ್ಮಿ, ಕ್ರಿಕೆಟ್, ಇನ್ನೊಂದೆಲ್ಲ ಏನು ನಿನ್ ಮನೆ ಉದ್ದಾರಕ ಮಾಡಕ್ ಮಾಡ್ತಾ ಇರೋದೇನಲ್ಲ. ನಾನು ಇವತ್ತು ಚಾನಲ್ಗಳ ಬಗ್ಗೆ ಹೇಳಲ್ಲ, ಸೋಷಿಯಲ್ ಮೀಡಿಯಾ ನಂಬರ್ 1. ಯಾಕಂತಂದ್ರೆ ಈ ಟಿವಿಗಳು ಯಾರು ನೋಡಲ್ಲ, ಇವತ್ತು ಮೊಬೈಲ್ ಅಲ್ಲಿ ಎತ್ಕೊಂಡು ನೋಡ್ತಾರೆ. ನೀವ್ ಹೇಳ್ಬೇಕು, ನಮ್ಮೂರಲ್ಲಿ ಬಂದ್ ಮಾಡ್ರಿ ವಿಡಿಯೋ, ಇವ್ನ್ ಯಾರು, ಇವ್ನ್ ಏನು, ಇವ್ನ್ ನಿಜವಾಗ್ಲೂ ರೈತನ ಅಲ್ಲ ಅಂತ. ಈ ಗಂಡು ನನ್ ಮಕ್ಳು ಹೇಳ್ತಾರೆ ಅವ್ನ ಹಳ್ಳಿಕಾರೇ ಅಲ್ಲ ಅಂತ. ನಾನ್ ಯಾವಾಗ ಹೇಳಿದ್ದೆ ಗಂಡು ನನ್ ಮಗನೇ ನನ್ನ ಹಳ್ಳಿಕಾರ ಅಂತ? ನನಗೆ ಜನ ಕೊಟ್ಟಿರೋ ಬಿರ್ದು, ಹಳ್ಳಿಕಾರಕ್ ನಾನ್ ಮಾಡಿರೋ ಸೇವೆ ಕೊಟ್ಟಿರೋ ಬಿರ್ದು, ನಾನ್ ಮಾಡಿರೋ ರೇಸ್ಗಳು, ನಾನ್ ಮಾಡಿರೋ ಮೆರವಣಿಗೆಗಳು. ನೀವು ಮಾಡ್ರ ಇನ್ನ ಜೋರಾಗಿ ಮಾಡ್ರಿ. ಕಮೆಂಟ್ಗಳು ಹಾಕೋದು, ವಿಡಿಯೋಗಳು ಮಾಡೋದು, ಅವ್ನ್ ಯಾರೋ ಹೇಳ್ತಾನೆ ಇವ್ನ ಎಷ್ಟು ವರ್ಷ ಕಟ್ಟ, ಇವ್ನ ಏನ್ ಮಾಡ್ದ, ನಿನ್ಗೆ ಯಾಕೋ ಅದೆಲ್ಲ ಮಕ್ಳ. ನಾನ್ ಎಷ್ಟು ವರ್ಷ ಕನ್ನ ಕಟ್ಲಿ, ಇವತ್ ನಾನ್ ಮಾಡಿರೋದೇನೋ ನಾನ್ ಮನೆಗ್ ಮಾಡ್ಕೊಂಡಿದ್ದೀನ. ಕಮಿಟಿಗಳು ಮಾಡಿ 1 ಗ್ರಾಮ್ ಚಿನ್ನ 5,000 ಇತ್ತು ಅವತ್ತು. ಬಂದಿರೋ ಎತ್ತುಗಳಿಗೆಲ್ಲ 2 ಗ್ರಾಮ್ ಕೊಟ್ಟೆ. ನೀವೇನ ಕೊಟ್ಟಿರೋದು? ಬಂದು ವಿಡಿಯೋಗಳ ಮುಂದೆ ತೋರಿಸ್ತಿರೋಲ್ಲ ಮಕ್ಕಳು 2-3 ಗ್ರಾಮ್ಗಳು ಇಟ್ಕೊಂಡು, ಇದು ನಾನ್ ಗೆದ್ದೆ, ಇದು ನಮ್ ತಾತನ ಗೆದ್ದೆ, ಇದು ನಮ್ಮ ಅಪ್ಪನ ಗೆದ್ದ ಅಂತ ಜನಗಳಿಗೆ ಏನೋ ಕೊಟ್ಟಿದ್ದೀರಾ ನೀವು? ನನ್ ಕೇಳೋದು ಅರ್ಥ ಆಯ್ತಪ್ಪ. ಇನ್ನೊಬ್ನ ಇಕ್ತಾನೆ ಹಳ್ಳಿಕಾರ್ ಸಾಮ್ರಾಟ್ ಅಂತ ಒಬ್ನು, ಇನ್ನೊಬ್ನ ಹಳ್ಳಿಕಾರ್ ಪಿತಾಮಹ ಅಂತೆ, ಇನ್ನೊಬ್ನ ಹಳ್ಳಿಕಾರ್ ಇದಂತೆ. ಅದ್ರಕ್ ಮುಂಚೆ ನಿಮ್ ಯಾರಿಗೂ ಇರಿಲ್ಲ ಹಳ್ಳಿಕಾರ ಅಂತ ಹೇಳ್ಕೊಳಕ? ನಾನ್ ಹೇಳ್ದವಾಗ ಹಳ್ಳಿಕಾರ್ ಒಡಿ ಅಂತ ಜನಗಳು ಕೊಟ್ರು ನನ್ಕ. ಇವಾಗ ಇದ್ರ ಬಗ್ಗೆ ಕೊಡ್ರ, ಇದ್ರ ಬಗ್ಗೆ ಕೊಡ್ರಿ ಕಂಪ್ಲೇಂಟ್. ಇವಾಗ ಇದ್ರ ಬಗ್ಗೆ ಧ್ವನಿ ನಿಮ್ಕ ಬೀಜಗಳು ಅನ್ನೋದು ನಿಜವಾಗ್ಲೂ ಹುಟ್ಟಿದ್ರೆ ಹೌದಾ? ನಾನ್ ಹಳ್ಳಿಕಾರ ಧ್ವನಿ ಎತ್ತದಾಗ ಎಲ್ಲಿದ್ರಿ ಇವ್ರೆಲ್ಲ? ಎಲ್ಲಿದ್ರು ಏನಾನ ಹೇಳೋದ್ ನಾನು? ಎಲ್ಲ ರಗ್ಗುಗಳು ಹಚ್ಕೊಂಡು AC ಪ್ಯಾನ್ಗಳು ಹಾಕೊಂಡು ಮಂಚದ ಮೇಲೆ ಮಲಗಿದ್ರು ಹೌದಾ? ನಾನ್ ಬಿಗ್ ಬಾಸ್ ಹೋದಾಗ ಕಾಣಿಸ್ತಾ ಈ ನನ್ನ ಮಕ್ಳಿಗೆಲ್ಲ ಕಣ್ಣು ಇನ್ಯಾರ್ಗಾಯ್ತ ಕನ್ಯಾರ್ಗಾಯ್ತ ಅಂತ. ಈ ನನ್ನ ಮಕ್ಳು ಇವ್ರು ಯಾರು ಗೊತ್ತಾ? ಇವ್ರು ಈಜಕ್ ಆಗ್ದಿರ ಇರೋರು, ಸಾಧನೆ ಮಾಡ್ದಿರ ಇರೋರು ಇವ್ರು ಹೌದಾ? ನಾವು ಕಷ್ಟ ಬಿದ್ದು ಮಾಡ್ದವಾಗ ನಾನ್ ಯಾರ್ಕನ ಹೇಳಿದ್ನಪ್ಪ, ನಾನೇ ಕಿಂಗು, ನಾನೇ ಕಿಲಾಡಿ, ನಾನು ಬಿಟ್ರೆ ಇನ್ನಿಲ್ಲ ಕರ್ನಾಟಕದಾಗ ಅಂತ ಹೇಳಿದೀನಿ. ಇವತ್ತವರ್ಕ ಈ ನನ್ನ ಮಕ್ಳು ಬರೋದು ನೋಡ್ರಿ, ಈ ಸರ್ಟಿಫಿಕೇಟ್ ನೋಡ್ರಿ, ಈ ಚಿನ್ನ ನೋಡ್ರಿ, ಇದು ಲೇ ಪ್ರಪಂಚಕ್ಕೆ ಏನೋ ನೀವು ಮಾಡಿರೋದು, ಹಳ್ಳಿಕಾರ್ಕ್ ನೀವೇನ್ ಮಾಡಿರೋದು? ಯಾವನ ಕೊಡ್ರ ಸ್ಟೇಟ್ಮೆಂಟ್. ರೇಸ್ ಮಾಡಿದ್ರೆ ಅವನ್ ಯಾವನ ಒಬ್ನ ಹೇಳ್ತಾನೆ ಚೇಲ ನನ್ನ ಮಗನವನು ಇದು ಜೂಜ್ಗೋಸ್ಕರ ಮಾಡ್ತಾ ಇರೋದಂತೆ. ರಮ್ಮಿ, ಕ್ರಿಕೆಟ್, ಇನ್ನೊಂದೆಲ್ಲ ಏನು ನಿನ್ ಮನೆ ಉದ್ದಾರಕ ಮಾಡಕ್ ಮಾಡ್ತಾ ಇರೋದೇನಲ್ಲಿ ಗಂಡು ನನ್ ಮಗನೇ. ನಾವು ರೈತರು ಮಾಡಿದ್ರೆ ಅದು ಜೂಜು. ನೀನ್ ತಿಗ್ದಾಗ ದಮ್ಮನ್ನೋದು ಇದ್ರೆ ಓಪನ್ ಚಾಲೆಂಜ್ ಬಾರ ನಾನು ಮುಂದೆ. ಇನ್ ನನ್ನ ಮಕ್ಕಳಿಗೆಲ್ಲ ಇಷ್ಟೇ ಉತ್ತರ. ನನ್ನ ಮಕ್ಕಳನ್ನಾಗ್ಲಿ ನನ್ನ ಬಗ್ಗೆ ಪ್ರಶ್ನೆ ಮಾಡ್ಬೇಕಾದ್ರೆ ಅವ್ರ ಅಪ್ಪ ಹುಟ್ಟಿದ್ರೆ ನೇರವಾಗಿ ನನ್ನ ಎದುರುಗ ಬಂದ್ ಮಾಡ್ಬೇಕು ಪ್ರಶ್ನೆ.